ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಸತ್ಯವಾಕ್ಯ ಪರಿಪಾಲಕ ಹರಿಹರ ಸುತನ ಅಯ್ಯಪ್ಪನಾದ ಸನ್ನಿಧಿಯಲ್ಲಿ ನಿಮ್ಮ ಪ್ರಾರ್ಥನೆ ಫಲಿಸಬೇಕಾದ್ರೆ ಏನು ಮಾಡಬೇಕು, ಹಾಗೆ ನಿಮ್ಮ ಬೇಡಿಕೆ ಈಡೇರಲು ಏನು ಮಾಡಬೇಕು, ಹಾಗೆ ಈ ದಿನದ ವಿಶೇಷತೆ ಮತ್ತು ರಾಶಿಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡಿ. ಖಂಡಿತ. ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭುವಿಷ್ಣುಂ ಮಹೇಶ್ವರಂ ಅನೇಕರೂಪದೈತ್ಯಾಂತಂ ನಮಾಮಿ ಪುರುಷೋತ್ತಮಂ. ಮೊದಲಿಗೆ ಎಲ್ಲ ವೀಕ್ಷಕರಿಗೂ, ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ಹಾಗೆ ದೇಶವನ್ನು ಕಾಯುವ ಪ್ರತಿಯೊಬ್ಬ ಸೇವಾ ಸೈನಿಕರಿಗೂ ಕೂಡ ನಿತ್ಯ ನಿರಂತರವಾಗಿ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂಥೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ದಿನವನ್ನು ನೋಡಿದಾಗ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತುವಿನ ಮಾಘಮಾಸ ಕೃಷ್ಣ ಪಕ್ಷದ ದ್ವಾದಶಿ, ಜೊತೆಗೆ ಶನಿವಾರ ಪೂರ್ವಾಷಾಢ ನಕ್ಷತ್ರ ಇರತಕ್ಕಂಥದ್ದು ಅತ್ಯದ್ಭುತವಾದಂಥದ್ದು. ಅದರಲ್ಲೂ ಕೂಡ ಸಾಯಂ ಸಂಧ್ಯಾ ಸಮಯಕ್ಕೆ ವಿಶೇಷವಾಗಿ ಉತ್ತರಾಷಾಢ ನಕ್ಷತ್ರ ಪ್ರಾರಂಭ ಆಗುತ್ತೆ. ದ್ವಾದಶಯುಕ್ತವಾಗಿ ಶನಿವಾರ ಬಂದಾಗ ಸಹಜವಾಗಿ ನಾವು ಪ್ರದೋಷ ಕಾಲ ಅಂತಕ್ಕಂಥದ್ದನ್ನು ಆಚರಣೆ ಶಿವನ ಸನ್ನಿಧಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಆರಾಧನೆಗಳನ್ನು ಮಾಡುವಂಥ ಸುಪರ್ವ ಕಾಲ. ಸಂಚಿತ ಜನ್ಮಗಳು ಮಾಡಿರ್ತಕ್ಕಂಥ ಕರ್ಮಾದಿಗಳನ್ನು ವಿಮೋಚನೆ ಮಾಡುವ ಸಲುವಾಗಿ, ಯಾಕಂದರೆ ಲಯಪ್ರದನಾಗಿರ್ತಕ್ಕಂಥವನು ಸಾಂಬಶಿವನಾದುದರಿಂದ ಅವನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಯಾವ ಸಂಕಲ್ಪವನ್ನು ಮಾಡಿ ಶನಿವಾರ, ಅದರಲ್ಲೂ ಕೂಡ ಶನಿ ಅತ್ಯಂತ, ಯಾಕಂದರೆ ನಮ್ಮೆಲ್ಲರ ಭಾವನಾ ಚಿಂತನೆಗಳನ್ನು ಸಂಪೂರ್ಣ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಶನೇಶ್ವರನಿಗೆ. ಹಾಗಾಗಿ ಶನಿಯ ಸನ್ನಿಧಾನ, ಶಿವನ ಸನ್ನಿಧಾನ, ಎರಡರ ಒಂದು ಸನ್ನಿಧಾನದಲ್ಲಿ ಯಾವ ಸನ್ನಿಧಾನವಾದರೂ ಕೂಡ ಸಮಚಿತ್ತದಲ್ಲಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಇವತ್ತಿನ ದಿವಸ ಏನು ಮಾಡಬೇಕಪ್ಪ ಅಂದರೆ, ಮೊದಲನೇದಾಗಿ 8 ಪ್ರದಕ್ಷಿಣೆಗಳನ್ನು ನವಗ್ರಹಗಳ ಸನ್ನಿಧಾನದಲ್ಲಿ ಮಾಡ್ತಕ್ಕಂಥ ಸುಯೋಗ ಮಾಡಿಕೊಳ್ಳಿ. ಸಾಯಂ ಸಂಧ್ಯಾ ಸಮಯದಲ್ಲಿ, ಅದರಲ್ಲೂ ಕೂಡ ಉತ್ತರಾಷಾಢ ನಕ್ಷತ್ರ ಇದ್ದಾಗ 8, ಸಹಜವಾಗಿ ನವಗ್ರಹಗಳಿಗೆ 9 ಪ್ರದಕ್ಷಿಣೆ ಆಗ್ತೀವಿ. ಆದರೆ ಇಲ್ಲಿ 8 ಪ್ರದಕ್ಷಿಣೆಗಳು ಮಾತ್ರ, ಯಾಕಂದರೆ ಸಾಯಂ ಸಂಧ್ಯಾ ಕಾಲವಾದದ್ದರಿಂದ ಸೂರ್ಯನಾರಾಯಣನು, ಯಾಕಂದರೆ ಸಾಯಂಕಾಲಕ್ಕೆ ಸೂರ್ಯ ಅಸ್ತವಾಗ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ನಮ್ಮ ಸಂಚಿತ ಜನ್ಮಾದಿಗಳಿಂದ ಬರಬಹುದಾಗಿರ್ತಕ್ಕಂಥ ಸಮಸ್ತ ವಿಧವಾದ ಪಾಪಾದಿಗಳ ನಿವೃತ್ತಿಗೋಸ್ಕರವಾಗಿ 8 ಸಾಯಂ ಪ್ರದಕ್ಷಿಣೆ, ವಿಶೇಷವಾಗಿ ಸಂಕಲ್ಪ ಪ್ರದಕ್ಷಿಣೆ ಮಾಡಿ 8 ಎಳ್ಳುಂಡೆಯನ್ನು ನಿಮಗೆ ಅಲ್ಲೇ ಎಲ್ಲಾದರೂ ಸಿಗುವಂಥದ್ದಾಗುತ್ತೆ, ಅಥವಾ ಮನೆಯಲ್ಲಿ ಸಿದ್ಧಪಡಿಸ್ಕೊಂಡು ಹೋದರೂ ಕೂಡ ಅತ್ಯಂತ ಶುಭಪ್ರದ. 8 ಎಳ್ಳುಂಡೆಯನ್ನು ದೇವರ, ಅಂದರೆ ಶನಿಯ ಸನ್ನಿಧಾನದಲ್ಲಿಟ್ಟು ಒಂದು 8 ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಓಂ ಕಾಲರೂಪಾಯ ಶಂ ಶನೈಶ್ಚರಾಯ ನಮಃ, ಓಂ ಕಾಲರೂಪಾಯ ಶಂ ಶನೈಶ್ಚರಾಯ ನಮಃ ಅಂತೇಳಿ ಮಂತ್ರವನ್ನು ಹೇಳಿ ಹೊರಗಡೆ ಬಂದು ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು, ಸಾಧ್ಯವಾದರೆ ಈಶ್ವರನ ಸನ್ನಿಧಾನದಲ್ಲಿ ಆಗಬಹುದು ಅಥವಾ ಶನಿಯ ಸನ್ನಿಧಾನದಲ್ಲಾಗಬಹುದು, ಅರ್ಚನೆ ಮಾಡಿಸ್ಕೊಂಡು, ಈಶ್ವರನ ಸನ್ನಿಧಾನದಲ್ಲಾದರೆ ಬಿಲ್ವಾರ್ಚನೆ, ಶನಿಯ ಸನ್ನಿಧಾನದಲ್ಲಾದರೆ ತುಳಸಿ ಅರ್ಚನೆಯನ್ನು ಮಾಡಿಸ್ಕೊಂಡು ಮನೆಗೆ ಬನ್ನಿ. ಈ ರೀತಿಯಾಗಿ 8 ಶನಿವಾರಗಳ ಕಾಲ ಸಾಯಂ ಸಂಧ್ಯಾ ಸಮಯದಲ್ಲಿ ನಮಗೆ ಗೊತ್ತಿಲ್ಲದೆ ಯಾವುದೋ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗ್ತಾ ಇದೆ, ಏನು ಮಾಡಿದ್ರೂ ಕೂಡ ಆ ಕೆಲಸದಲ್ಲಿ ಪ್ರಗತಿ ಕಾಣ್ತಾ ಇಲ್ಲ ಅಂತಕ್ಕಂಥ ಆ ಎಲ್ಲ ಸಮಸ್ಯೆಗಳಲ್ಲೇ ಬಳಲ್ತಾ ಇದ್ದಂಥವರು ಕೂಡ 8 ವಾರಗಳ ಕಾಲ ಸಾಯಂ ಸಂಧ್ಯಾ ಕಾಲದಲ್ಲಿ ಈ ಪ್ರಕಾರವಾಗಿ ನೀವು ಸ್ವಾಮಿಯನ್ನು ಧ್ಯಾನಿಸೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿಫಲಗಳ ಕುರಿತು ತಿಳಿಸಿಕೊಡಿ. ಖಂಡಿತ. ಬಹಳ ಮುಖ್ಯವಾಗಿ ಗ್ರಹಗಳ ಪ್ರಾರ್ಥನೆ ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಗ್ರಹಗಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸುತ್ತಾ, ಇವತ್ತಿನ ಕಾಲಪುರುಷನಾಗಿರ್ತಕ್ಕಂಥ ಶನೇಶ್ವರನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಶನೇ ಧೀನಮನೆ ಶೂನೆ ಅನೇಕ ಗುಣಷನ್ಮನೆ ಅರಿಷ್ಟಂ ಹರಮೇ ವಿಷ್ಟಂ ಕುರುಮಾ ಕುರು ಸಂಕಟಂ ನಮಃ ಸೂರ್ಯಾಯ ಚಂದ್ರಾಯ
ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಯೇ ನಮಃ. ಗ್ರಹಗಳ ಪ್ರಾರ್ಥನೆಯೊಂದಿಗೆ ಮೇಷರಾಶಿಯ ಫಲವನ್ನು ಇವತ್ತಿನ ದಿವಸ ನೋಡಿದಾಗ ಸ್ವಲ್ಪ ವೃತ್ತಿರಂಗದಲ್ಲಿ ಸ್ವಲ್ಪ ಸಹೋದ್ಯೋಗಗಳೊಂದಿಗೆ ಇವತ್ತಿನ ದಿವಸ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಮನೆಯಲ್ಲಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ಸ್ವಲ್ಪ ಏನಾದರೂ ಆಂತರಿಕವಾದಂಥ ವಿಚಾರಾದಿಗಳಲ್ಲಿ ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದು, ಪ್ರಯಾಣದಲ್ಲಿ ಸುಖಕರವಾಗಿರ್ತಕ್ಕಂಥದ್ದು, ಸ್ವಲ್ಪ ಆರೋಗ್ಯದ ಏರುಪೇರಾಗ್ತಕ್ಕಂಥದ್ದು, ಗುರುಗಳ ದರ್ಶನ ಮಾಡಿ ಗುರುವಿನ ಅನನ್ಯವಾದ ಪ್ರಾರ್ಥನೆ ಜೊತೆಗೆ ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ದರ್ಶನ ಮಾಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಪಾಲುದಾರಕ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಧನದಲ್ಲಿ ಕ್ಷಯವಾಗ್ತಕ್ಕಂಥದ್ದಾಗಿರುತ್ತೆ, ಎಲ್ಲೋ ನಷ್ಟವಾಗ್ತಕ್ಕಂಥದ್ದು, ಸ್ವಲ್ಪ ಪತ್ನಿ ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಶತ್ರುಗಳೊಟ್ಟಿಗೆ ಮನಸ್ತಾಪಗಳು ಕೂಡ ಇವತ್ತಿನ ದಿವಸ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ವೃಷಭರಾಶಿಯವರು ಇವತ್ತಿನ ದಿವಸ ವೃಷಭರಾಶಿಯವರು ಕುಲದೇವರ ಪ್ರಾರ್ಥನೆಯೊಂದಿಗೆ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ವೆಂಕಟರಮಣ ಸಂಕಟಹರಣ ಅಂತೇಳಿ ಆ ಒಂದು ವೆಂಕಟರಮಣನ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಗೊಂದಲಗಳು ನಿಮ್ಮ ಮೇಲೆ ಇರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಗುರುಗಳ ಅನನ್ಯವಾದ ಪ್ರಾರ್ಥನೆ ನಿಮ್ಮ ಬದುಕಿನಲ್ಲಿ ಹೊಸ ತಿರುವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಗುರುಗಳ ದರ್ಶನವನ್ನು ಮಾಡಿ ಪರಿವಾರದೊಂದಿಗೆ ಎಲ್ಲಾದರೂ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರಾದಿಗಳಿಗೆ ತೆರಳುವಂತಹ ಸುಯೋಗಿರ್ತಕ್ಕಂಥದ್ದು. ಗೃಹ ನಿಮಿತ್ತವಾದ ಕೆಲಸ ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ತೊಡಗಿಕೊಳ್ಳುವುದರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ವಿಶೇಷವಾಗಿ ಆಂಜನೇಯನ ದರ್ಶನ, ಶನೈಶ್ಚರಣ ಪ್ರಾರ್ಥನೆ, ನೀಲಾಂಜನ ಸಮಾಭಾಸಂ ರವಿಪುತ್ರಮ್ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅಂತೇಳಿ ಶನಿಯ ಪ್ರಾರ್ಥನೆಯೊಂದಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಇವತ್ತಿನ ದಿವಸ ನಿಮ್ಮ ಆರಾಧ್ಯ ದೇವತೆಯನ್ನು ಅನುಗ್ರಹದಿಂದ ಇನ್ನಷ್ಟು ಶುಭಕರವಾಗಿರತಕ್ಕಂಥ ಕಾರ್ಯಾದಿಗಳನ್ನು ಇವತ್ತಿನ ದಿವಸ ಶುಭಪ್ರದವಾಗಿ ಮಾಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾನಸಿಕ ಒತ್ತಡಗಳಿರ್ತಕ್ಕಂಥದ್ದು ಆದಿಯಾಗಿಯೂ ಸಂಬಂಧಿಗಳಿಂದ ಇವತ್ತಿನ ದಿವಸ ಸಹಕಾರ ಸಿಗ್ತಕ್ಕಂಥದ್ದು, ಸ್ನೇಹಿತರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಶುಭದಲ್ಲಿ ಅದರಲ್ಲೂ ಕೂಡ ಕೃಷಿಕರಿಗೆ ಶುಭದಾಯಕವಾಗಿರ್ತಕ್ಕಂಥದ್ದು. ಕಟಕ ರಾಶಿಯವರು ವಿಶೇಷವಾಗಿ ಆಂಜನೇಯನ ದರ್ಶನಯುಕ್ತವಾಗಿ ಸಾಂಬಶಿವನ ದರ್ಶನ, ಓಂ ಹ್ರೀಂ ನಮಃ ಶಿವಾಯ ಅಂತಕ್ಕಂಥ ಶಿವಪಂಚಾಕ್ಷರ ಮಂತ್ರವನ್ನು ಜಪಿಸೋದ್ರಿಂದ ಕಟಕ ರಾಶಿಯವರಿಗೆ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಇನ್ನು ಕುರಿತು ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಹೇಮಾವತಿ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು 8ನೇ ಮೇಲಿಂದ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗುನ ಬಗ್ಗೆ ತಿಳ್ಕೊಬೇಕಾಯ್ತು. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 5 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಸರ್. ನೀವು ಹೇಳ್ದಂಗೆ ದುಡ್ಡು ಬಂತು. ತಾಯಿ ಒಳ್ಳೇದು ಮಾಡಲಿಮ್ಮ. ಕೊಟ್ಟಿದ್ದು ದುಡ್ಡು ಬರ್ತೈತೆ ಅಂದ್ರಿ, ಬಂತು. ಹಾಂ, ಮಗುಂದು ಯಾವಾಗ ಆಗುತ್ತೆ ಕಲ್ಯಾಣ ಅಂತ ಅದೊಂದೇ ಸ್ವಾಮಿ. ಬಂದೋಗಿದ್ದಾರೆ, ಯಾವಾಗ ಆಗುತ್ತೆ ಅಂತ. ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ. ಒಂದು ಕೆಲಸ ಮಾಡಿ, ನಾಳೆ ಸಾಂಬಶಿವನ ಅತ್ಯಂತ ಪರ್ವಕಾಲ ಇದೆ. ನಿಮಗೆ ಸಾಧ್ಯವಾದರೆ ಎಲ್ಲಾದರೂ ಶಿವನ ಸನ್ನಿಧಾನಕ್ಕೆ ಇವತ್ತೇ ಬಿಲ್ವಪತ್ರೆಯನ್ನು ತೊಗೊಂಡೋಗಿ ಮನೆಗೆ ತೊಗೊಂಡೋಗಿ ನಿಮ್ಮ ಮಗನ ಹೆಸರಲ್ಲಿ ಎಷ್ಟು ನಿಮ್ಮ ಶಕ್ತಿಯಾನುಸಾರ ಎಷ್ಟು ಬೇಕಾದರೂ ತೊಗೊಂಡು ಹೋಗ್ಬೋದು. ಆದರೆ ನೀವು ಎಲ್ಲ ಎಲೆಗಳನ್ನು ತ್ರಿಗುಣಾಕ ಅಂದರೆ 3 ಎಲೆಗಳಿರುತ್ತೆ, ತ್ರಿದಳಗಳಲ್ಲಿ ಇರುತ್ತೆ, ಎಲ್ಲ ಬಿಡಿಸಿಟ್ಕೊಂಡು ಇವತ್ತಿನ ದಿವಸ ಒಂದು ಅರಿಶಿಣದ್ದು ನಿಮಗೆ ಬ್ಲೌಸ್ ಪೀಸ್ ಬರುತ್ತೆ, ಗೊತ್ತಲ್ವಾ? ಅರಿಶಿಣದ ಕಲರ್ ಬ್ಲೌಸ್ ಪೀಸ್ ಬರುತ್ತೆ. ಆ ಎಲ್ಲ ಬಿಲ್ವಪತ್ರಗಳನ್ನು ಅರಿಶಿಣದ ಆ ಒಂದು ಬ್ಲೌಸ್ ಪೀಸಲ್ಲಿ ಹಾಕಿ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ನಾಳೆ ಬೆಳಗ್ಗೆನೇ ಶಿವನ ಸನ್ನಿಧಾನಕ್ಕೆ ಎಲ್ಲಾದರೂ ತಗೊಂಡು ಹೋಗಿ ಅಭಿಷೇಕ ಆದ ನಂತರದಲ್ಲಿ 4 ಯಾಮಗಳಲ್ಲಿ ಅಂದರೆ ರಾತ್ರಿ 4 ಯಾಮದ ಪೂಜೆ ನಡೆಯುತ್ತೆ. ರಾತ್ರಿ ಎಲ್ಲ ಕೂಡ ಜಾಗರಣೆ ಇರುತ್ತೆ, ಗೊತ್ತಲ್ವಾ? ಈ 4 ಯಾಮಗಳಿಗೂ ನಿಮಗೆ ಶಕ್ತಿಯಾನುಸಾರದಲ್ಲಿ ಇದ್ದಂಥ ಪಕ್ಷದಲ್ಲಿ ಪೂರ್ತಿ ಯಾಮಕ್ಕೂ ಅಭಿಷೇಕ ಅಂದರೆ ಅರ್ಚನೆ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಇಲ್ಲಾಂದರೆ ಒಂದು ಯಾಮಕ್ಕಾದರೂ ಈ ಬಿಲ್ವಪತ್ರೆಯನ್ನು ಕೊಟ್ಟು ಅನನ್ಯವಾಗಿ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ ಬನ್ನಿ. ಈ ರೀತಿಯಾಗಿ ಪ್ರತಿ ಸೋಮವಾರ ಇಲ್ಲಿಂದ ನಾಳೆ ಬರ್ತಕ್ಕಂಥ ಶಿವರಾತ್ರಿಯಿಂದ ಪ್ರಾರಂಭ ಮಾಡಿ ಒಂದು 11 ಸೋಮವಾರಗಳ ಕಾಲ ನಿಮ್ಮ ಮಗನ ಹೆಸರಲ್ಲಿ ಶಿವನ ಸನ್ನಿಧಾನದಲ್ಲಿ ಬಿಲ್ವಪತ್ರ ಅರ್ಚನೆಯನ್ನು ಮಾಡಿಸಿ ಖಂಡಿತ ಈ 11 ವಾರಗಳೇನಿದ್ದಾವೋ ಅದರೊಳಗಡೆ ನಿಮ್ಮ ಎಲ್ಲ ಸಂಕಲ್ಪವು ಕೂಡ ಈಡೇರುವಂಥದ್ದಾಗುತ್ತೆ. ಶುಭವಾಗಲಿ ತಾಯಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಸುರೇಶ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಕೂಡ್ಲಿಗಿಂದ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್ ನಮ್ಮ ಅಣ್ಣನ ಮಗ ರಾಹುಲ್ ಅಂತ. ಓಕೆ, 1ರಿಂದ 30 ಸಂಖ್ಯೆನ ತಿಳಿಸಿ. ಹಲೋ. ಹಾಂ, ಹೇಳಿ 1ರಿಂದ 30 ಸಂಖ್ಯೆನ ತಿಳಿಸಿ. 12 ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ?
ಗುರುಜಿ ಆರಾಮಿದ್ದೀವಿ ಗುರುಜಿ, ನೀವು ಗುರುಜಿ? ಏನು ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ ಏನಿದೆ? ನಮ್ಮ ಹುಡುಗ ರಾಹುಲ್, ನಮ್ಮ ಅಣ್ಣನ ಮಗ ರಾಹುಲ್ ಅಂತೇಳಿ, ಅವನು ಸ್ವಲ್ಪ ಓದ್ನಲ್ಲಿ ಬಹಳ ಇದ್ದಾನೆ ಗುರುಜಿ. ಅವನು ಪ್ರತಿ ಗುರುವಾರ ನಿಮ್ಮ ಎಲ್ಲಾದರೂ ನವಗ್ರಹಗಳ ಸನ್ನಿಧಾನದಲ್ಲಿ ಸರ್ವೇ ಸಾಮಾನ್ಯವಾಗಿ ಗುರುವಿನ ಸನ್ನಿಧಾನ ಇರುತ್ತೆ. ಆ ಸನ್ನಿಧಾನಕ್ಕೆ 16 ಗುರುವಾರಗಳ ಕಾಲ ನಿಮ್ಮ ಆ ಒಂದು ರಾಹುಲ್ ಅನ್ನುವನ ಹೆಸರಿನ ಆ ಒಂದು ಸಂಕಲ್ಪದಲ್ಲಿ ಗುರುವಿನ ಪ್ರಾರ್ಥನೆ ಮಾಡಿಕೊಂಡು, ದಕ್ಷಿಣಾಮೂರ್ತಿ ಇದ್ದರೆ ತುಂಬ ಶ್ರೇಷ್ಠಪ್ರದ, ಇಲ್ಲ ಅಂದರೆ ಗುರುಗಳ ಸನ್ನಿಧಾನದಲ್ಲಿ ಮಾಡ್ಬೋದು, ಅಥವಾ ಯಾವುದಾದ್ರೂ ಗುರುಗಳ ಸನ್ನಿಧಾನದಲ್ಲಿ ವಿಶೇಷವಾಗಿ 16 ಗುರುವಾರಗಳ ಕಾಲ ಇವನ ಹೆಸರಲ್ಲಿ ಒಂದು ಅರ್ಚನೆಯನ್ನು ಮಾಡಿಸಿ. ಹೂವದ ಅರ್ಚನೆ, ಏನಾದರೂ ಅರ್ಚನೆ ಅಲ್ಲಿ ಆ ಒಂದು ಪ್ರಾಂತ್ಯವಾರದಲ್ಲಿ ಯಾವ ಅರ್ಚನೆ ಬೇಕಾದರೂ ಮಾಡ್ಬೋದು. ಮಾಡಿ ಮುಖ್ಯವಾಗಿ ಏನಪ್ಪ ಅಂದರೆ ಒಂದು ದಕ್ಷಿಣಾಮೂರ್ತಿಯ ಮಂತ್ರವನ್ನು ಕೊಡ್ತೇನೆ. ಪ್ರತಿನಿತ್ಯವೂ ಕೂಡ 121 ಬಾರಿ ಈ ಮಂತ್ರವನ್ನು ನಿಮ್ಮ ಮಗನ ಕೈಯಲ್ಲಿ, ಅಣ್ಣನ ಮಗನ ಕೈಯಲ್ಲಿ ಹೇಳಿಸ್ತಾ ಬನ್ನಿ. ಉತ್ತರಾಭಿಮುಖವಾಗಿ ಅವನು ಕೂತು ಓದುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಓದುವ ಜಾಗದಲ್ಲಿ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಸ್ಥಳವನ್ನು ನಿರ್ಮಾಣವನ್ನು ಮಾಡಿಕೊಡಿ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಿಯೇ ಮಖ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಿಯೇ ಮಖ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ ಅಂತಕ್ಕಂಥ ಮಂತ್ರವನ್ನು ನಿಮ್ಮ ಅಣ್ಣನ ಮಗನ ಕೈಯಲ್ಲಿ ಹೇಳಿಸ್ತಾ ಬನ್ನಿ ನಿಯಮಿತವಾಗಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಉಳಿದಂತಹ ರಾಶಿ ಫಲಗಳ ಬಗ್ಗೆ ತಿಳಿಸಿಕೊಡಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ರಕ್ತ ಸಂಬಂಧಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸಮಾಜ ಸೇವೆಯಲ್ಲಿದ್ದಂಥವ್ರಿಗೂ ಕೂಡ ಸ್ವಲ್ಪ ಗೌರವದ ವಿಚಾರಾದಿಗಳಲ್ಲಿ ಧಕ್ಕೆ ಬರ್ತಕ್ಕಂಥದ್ದು. ಸಂಗೀತಗಾರರು ಕೂಡ ಸ್ವಲ್ಪ ಇವತ್ತಿನ ದಿವಸ ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದು. ಸ್ವಲ್ಪ ವಾಹನ ಚಾಲನೆ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಗೃಹ ಬಳಕೆಯ ಖರೀದಿಯನ್ನು ವಸ್ತುಗಳನ್ನು ಖರೀದಿ ಮಾಡುವಂಥ ಸುಯೋಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ನೀವು ನಿಮ್ಮ ಕುಲದೇವರ ಪ್ರಾರ್ಥನೆಯೊಂದಿಗೆ ಇವತ್ತಿನ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ. ಅದರಲ್ಲೂ ಕೂಡ ಸಾಹಿತ್ಯಾಸಕ್ತರಿಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಸ್ವಲ್ಪ ಮಿತ್ರರೊಟ್ಟಿಗೆ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಾಗಿರುತ್ತೆ. ಪುಸ್ತಕ ಖರೀದಿಸುವಂಥವ್ರು ಇವತ್ತಿನ ದಿವಸ ಸುಯೋಗ ಇರ್ತಕ್ಕಂಥದ್ದು. ಪುಸ್ತಕ ವ್ಯಾಮೋಹವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಕೂಡ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಎಷ್ಟೋ ದಿನಗಳಿಂದ ಪುಸ್ತಕ ಖರೀದಿಯಲ್ಲಿ ಆಸಕ್ತಿಯನ್ನು ಹೊಂದಿರ್ತೀರಾ, ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆಯೊಂದಿಗೆ ಲಕ್ಷ್ಮೀನಾರಾಯಣರ ದರ್ಶನ, ಲಕ್ಷ್ಮೀ ವೆಂಕಟರಮಣ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಉದ್ಯೋಗದಲ್ಲಿ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಂತಾನ ಅಪೇಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನಿರಾಸೆ ಆಗ್ತಕ್ಕಂಥದ್ದಾಗಿರುತ್ತೆ. ಕ್ರೀಡಾಸಕ್ತರಿಗೆ ನಿರಾಸೆ ಸಿಗ್ತಕ್ಕಂಥದ್ದು. ಸಿನಿಮಾ ರಂಗದಲ್ಲಿದ್ದಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆಯೊಂದಿಗೆ ಆಂಜನೇಯನ ದರ್ಶನ ಮಾಡಿ ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಮಾಜದ ಕಳಕಳಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಯಾವುದಾದ್ರೂ ಉತ್ಸವಾದಿಗಳಲ್ಲಿ ಪಾಲ್ಗೊಳ್ಳುವಂತಹ ಸುಯೋಗಿರ್ತಕ್ಕಂಥದ್ದು. ಆದಾಯದಲ್ಲಿ ಸ್ವಲ್ಪ ತೂಸು ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಗೃಹ ಸಂಪತ್ತನ್ನಲ್ಲೂ ಕೂಡ ಹೆಚ್ಚಾಗ್ತಕ್ಕಂಥದ್ದು. ತಾಯಿ ತಂದೆಯರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರ ಕೆಲಸಗಳಲ್ಲಿದ್ದಂಥವ್ರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಗಣಪತಿಯುಕ್ತನಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಜೊತೆಗೆ ಆಂಜನೇಯನ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ನಮಸ್ತೆ. ನಮಸ್ತೆ. ಓಕೆ, ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಚಂದ್ರಿಕಾ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹೊಸ್ತೂರ್ದಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗಳ ಬಗ್ಗೆ ತಿಳ್ಕೊಬೇಕಾಗಿತ್ತು. ಓಕೆ, 1 ರಿಂದ 30 ಸಂಖ್ಯೆನ ತಿಳಿಸಿ. 11. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ. ನನ್ನ ಬಂಗಳ ಬಗ್ಗೆ ಕೇಳಬೇಕಾಯ್ತು. ಅದೇ ಅಮ್ಮ, ನೀವು ಏನು ಪ್ರಶ್ನೆ ಏನು ಕೇಳಬೇಕಿತ್ತು? ಅವಳು ಹುಟ್ಟಿದ ದಿನದಿಂದ ಇವತ್ತರೆಗೂ ಎಲ್ಲ ಭವಿಷ್ಯ ಕೇಳಿಲ್ಲ, ಅವಳ ಬಗ್ಗೆ ತಿಳ್ಕೊಬೇಕಾಗಿತ್ತು. ಅಂದರೆ ಸ್ವಲ್ಪ ಸೈಲೆಂಟ್ ಇರ್ತಾರಾ? ಇಲ್ಲ ಗುರುಜಿ, ಬಾರಿ ತರ್ಲೆ ಕಿರಿಪು. ಎಷ್ಟು ವಯಸ್ಸೀಗ? 6 ವರ್ಷ ಗುರುಜಿ ಅವಳಿಗೆ. ನೀವು 6 ವರ್ಷಕ್ಕೆ ಭವಿಷ್ಯದ ಬಗ್ಗೆ ನಿರ್ಧಾರ ಮಾಡ್ತಾ ಇದ್ದೀರಾ? ದೊಡ್ಡ ಮಗು ಏನೋ ಅಂದ್ಕೊಂಡಿದ್ದೆ. ದೊಡ್ಡವರಾಗ್ತಾ ಏನಾಗುತ್ತೆ ಸ್ವಲ್ಪ, ಅದಕ್ಕೆ ಕೇಳಿದ್ದು. ಬಾಲಾರಿಷ್ಟ ದೋಷ ಇದೆ ಇವರಿಗೆ ಸ್ವಲ್ಪ. ಓಕೆ, 8 ವರ್ಷದ ತನಕ ಸ್ವಲ್ಪ ಆ ಥರ ಇರ್ತಾರೆ. ಅದಾದ ನಂತರ ತುಂಬ ಸೈಲೆಂಟ್ ಆಗ್ತಾರಮ್ಮ. ಏನು ಚಿಂತೆ ಮಾಡಿ. ಏನು ಹೆಸರಿಟ್ಟಿದ್ದೀರಾ? ಪಲ್ಲವಿ ಅಂತ ಹೆಸರಿಟ್ಟಿದ್ದೀವಿ ಗುರು. ತುಂಬ ಒಳ್ಳೆಯ ಹೆಸರಿದೆ. ಹೆಸರಲ್ಲಿ ಏನೂ ಸಮಸ್ಯೆ ಇಲ್ಲ, ಖಂಡಿತ ಒಳ್ಳೆಯದಾಗುತ್ತೆ. 8 ವರ್ಷದ ತನಕ ಸ್ವಲ್ಪ ಬಾಲಾರಿಷ್ಟ ದೋಷ ಇರುತ್ತೆ. ಹಾಗಾಗಿ ವಿಪರೀತವಾದ ಆಕ್ಟಿವ್ ಇರ್ತಾರೆ. ಅದಾದ ನಂತರದಲ್ಲಿ ಸೈಲೆಂಟ್ ಆಗ್ತಾ ಹೋಗ್ತಾರೆ. ಚಿಂತೆ ಮಾಡುವ ಅಗತ್ಯ ಇಲ್ಲ. ಕುಲದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಕಪ್ಪು ವಸ್ತ್ರವನ್ನು ಒಂದು 12 ವರ್ಷಗಳ ತನಕ ಈ ಮಗು ಧಾರಣೆ ಮಾಡದ ಹಾಗೆ ನೋಡ್ಕೊಳ್ಳಿ. ಖಂಡಿತ ಶುಭವಾಗುತ್ತೆ. ಒಳ್ಳೆಯದಾಗಲಿ ತಾಯಿ.
ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ ಪದ್ಮಾವತಿ ಅಂತ. ನಮಸ್ತೆ ಪದ್ಮಾವತಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದೆಯಾ? ಓಕೆ, ಕರೆ ಕಟ್ಟಾಗಿದೆ. ಇನ್ನು ಗುರೂಜಿ, ಅಯ್ಯಪ್ಪನ ಸನ್ನಿಧಿಯಲ್ಲಿ ನಮ್ಮ ಪ್ರಾರ್ಥನೆ ಸಲ್ಲಬೇಕಂದ್ರೆ, ಫಲಿಸಬೇಕಂದ್ರೆ ಏನು ಮಾಡಬೇಕು ಗುರೂಜಿ? ಭೂತನಾಥ ಸದಾನಂದ ಸರ್ವಭೂತ ದಯಾಪರ ರಕ್ಷರಕ್ಷ ಮಹಾಬಾಹು ಶಾಸ್ತಾರಂ ಪ್ರಣಮಾಮ್ಯಹಂ. ಮುಖ್ಯವಾಗಿ ಅಯ್ಯಪ್ಪ ಭಕ್ತದ ಮಾಲಾಧಾರಣಿಗರಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ, ನಾನು ಇತ್ತೀಚೆಗಷ್ಟೇ ಆ ಒಂದು ಸನ್ನಿಧಾನಕ್ಕೆ ಹೋಗಿ ಬಂದಾಗ ನನಗೆ ಅನಿಸಿದ್ದನ್ನು ತಮ್ಮೆಲ್ಲರೊಟ್ಟಿಗೂ ಕೂಡ ಹಂಚ್ಕೊಳ್ಬೇಕು ಅನ್ನೋ ಒಂದು ಕಾರಣದಿಂದ ನಾನು ಇವತ್ತಿನ ಈ ಸಂದರ್ಭದಲ್ಲಿ, ಯಾಕೆಂದರೆ ಇದು ಯಾವುದೇ ರೀತಿಯಲ್ಲೂ ಕೂಡ ಅಯ್ಯಪ್ಪನ ಒಂದು ನಾವೇನು ಆ ಸೀಸನ್ ಅಂತ ಕರಿತೀವೋ ಆ ಸೀಸನ್ ಅಲ್ಲ, ಆದರೂ ಕೂಡ ಮಾಸಂಪ್ರತಿ ಅಲ್ಲಿ 4 ರಿಂದ 5 ದಿನಗಳ ಕಾಲ ದೇವಸ್ಥಾನದ ಒಂದು ತೆರೆದಿರ್ತಕ್ಕಂಥ ಕೆಲಸ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಸಹಜವಾಗಿ, ಯಾಕೆಂದರೆ ಎಷ್ಟೋ ದಿನಗಳಿಂದ ಈ ಒಂದು ನನ್ನಲ್ಲಿದ್ದಂಥ ಒಂದು ಮನಸ್ಸಿನಲ್ಲಿದ್ದಂಥ ಒಂದು ನೋವನ್ನು ಹೇಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಬಂದಿದೆ. ಹಾಗಾಗಿ ನಮ್ಮ ಬದುಕಿನಲ್ಲಿ ನಿತ್ಯ, ನೈಮಿತ್ತಿಕ, ಕಾಮ್ಯ ಅಂತಕ್ಕಂಥ 3 ಪ್ರಕಾರವಾದಂತಹ ಆ ಒಂದು ಸಂಕಲ್ಪವಾಗಿ, ಅಂದರೆ ಆ ಸಂಕಲ್ಪಗಳಿರ್ತಕ್ಕಂಥದ್ದಾಗಿರುತ್ತೆ. ನಿತ್ಯ ಕಾರ್ಯಾದಿಗಳು, ನೈಮಿತ್ಯ ಕಾರ್ಯಾದಿಗಳು ಅಂತಕ್ಕಂಥದ್ದು, ಕಾಮ್ಯ ಕರ್ಮಗಳು ಅಂತಕ್ಕಂಥ 3 ಕರ್ಮಗಳು ನಮ್ಮಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನಾವು ಈ ನೈಮಿತ್ತಿಕವಾಗಿರ್ತಕ್ಕಂಥ ಕರ್ಮಗಳಲ್ಲಿ, ನಿತ್ಯ ಕರ್ಮಗಳಲ್ಲಿ ಏನಾದರೂ ಕೂಡ ಲೋಪದೋಷಗಳಾದರೂ ಪರವಾಗಿಲ್ಲ, ಅದಕ್ಕೆ ಅಪಚಾರಕ್ಕೆ ನಮಗೆ ಮುಖ್ಯವಾಗಿ ಒಂದು ಅಪರಾಧ ಕ್ಷಮಾಪಣೆ ಅಂತಕ್ಕಂಥದ್ದಿರುತ್ತೆ. ಆದರೆ ಈ ನೈಮಿತ್ತಿಕವಾಗಿ ಕಾಮ್ಯಕರ್ಮಗಳು ಅಂತಕ್ಕಂಥದ್ದು ಏನಿರುತ್ತೋ, ಏನೋ ಒಂದು ಸಂಕಲ್ಪ ಇಟ್ಕೊಂಡು ಒಂದು ವ್ರತಾಚರಣೆಯನ್ನು ಮಾಡಿ ಆ ವ್ರತ ನಿಯಮಾನುಷ್ಠಾನಗಳಿಗೆ ಅನುಸಂಧಾನದಲ್ಲಿ ನಾವೊಂದು ವ್ರತವನ್ನು ಮಾಡುವ ಹಾಗೆ ಮಾಡಿ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗ್ತೀವಿ. ಆದರೆ ಹೋಗುವಂಥದ್ದು ಅದೆಷ್ಟೋ, ಯಾಕೆಂದರೆ ಯಾವುದೇ ಕಾರ್ಯವನ್ನು ಕೂಡ ನೀವು ಶ್ರದ್ಧೆ ಇಲ್ಲದೆ ಮಾಡಿದಾಗ ಅದು ನಿಷ್ಫಲ ಆಗ್ತಕ್ಕಂಥದ್ದಾಗುತ್ತೆ. ಏನೇ ಒಂದು, ಯಾಕೆಂದರೆ 41 ದಿನಗಳ ಕಾಲ ನಿರಂತರವಾಗಿ, ಯಾಕೆಂದರೆ ಒಂದಿಬ್ಬರು ಮಾಡ್ತಕ್ಕಂಥ ಕೆಲಸದಿಂದ ಇವತ್ತಿನ ಸಹಜವಾಗಿ ನಾವು ಒಂದು 20-25 ವರ್ಷಗಳ ಹಿಂದೆ ಹೋದಾಗ ಆ ಶ್ರದ್ಧೆ, ಆ ಭಕ್ತಿಯ ಭಾವ ಎಲ್ಲವೂ ಕೂಡ ಇವತ್ತಿನ ದಿವಸ ಮಾಯವಾಗಿಬಿಟ್ಟಿದೆ. ಆದರೂ ಕೂಡ ಭಕ್ತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಏನೋ ಒಂದು ಪ್ಯಾಷನಬಲ್ ಆಗಿ ಮಾಲೆ ಆಗ್ತೀವಿ ಅಂತಕ್ಕಂಥ ಅದೆಷ್ಟೋ ಮನಸ್ಥಿತಿಗಳು ನಾನು ದಾರಿ ಉದ್ದಕ್ಕೂ ಕೂಡ ನಡ್ಕೊಂಡು ಹೋಗಬೇಕಾದ್ರೆ ಆ ಆಜುಬಾಜಿನಲ್ಲಿ ನಡೆಯುವಂತಹ ಸಂಗತಿಗಳನ್ನು ಗಮನಿಸ್ತಾ ತೆರಳಿದೆ. ಹಾಗಾಗಿ ಆ ವಿಚಾರದಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ತಮ್ಮಲ್ಲಿ ತಿಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ಕೂಡ ನೀವು ವ್ರತವನ್ನು ಮಾಡುವಂಥವ್ರು ಇಲ್ಲಿಂದ ಸಾಕಷ್ಟು, ಯಾಕೆಂದರೆ ನಿಮ್ಮ ಸಮಯ ವ್ಯರ್ಥ, ನೀವು ಕಾಲವನ್ನು ವ್ಯಯಿಸಿ ಸಮಯವನ್ನು ವ್ಯಯಿಸೋದ್ರಿಂದ ಅದರಲ್ಲಿ ದುಡ್ಡು ಖರ್ಚಾಗುತ್ತೆ. ನಿಮ್ಮ ಸಮಯ, ಅತ್ಯಮೂಲ್ಯವಾದ ಸಮಯವನ್ನು ವ್ಯಯಿಸಿ ನೀವು ದರ್ಶನಕ್ಕೆ ಹೋದಾಗ ಏನೋ ಬೇಡವಾದ ವಿಚಾರಗಳನ್ನು ದಾರಿ ಉದ್ದಕ್ಕೂ ತಲೆ ಮೇಲೆ ಮಾಲೆ ಧಾರಣೆ ಮಾಡಿಕೊಂಡು ತಲೆ ಮೇಲೆ ಇರುಮುಡಿಯನ್ನು ಇಟ್ಕೊಂಡು ಹೋಗ್ತಾ ಇರ್ತೀರಾ. ಆದರೂ ಹೋಗುವ ಮಾರ್ಗ ಮಧ್ಯದಲ್ಲಿ ಯಾವುದೋ ಬೇಡವಾದ ವಿಚಾರಾದಿಗಳನ್ನು ತರ್ಕ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ನಾನು ಗಮನಿಸಿದೆ. ಯಾವುದೇ ಕಾರ್ಯದಲ್ಲೂ ಕೂಡ ಶ್ರದ್ಧೆ ಮತ್ತು ಭಕ್ತಿ ಇಲ್ಲದಿದ್ದಂಥ ಕಾರ್ಯ ನಿಷ್ಫಲ ಆಗೋಗುತ್ತೆ. ಹಾಗಾಗಿ ಮೊದಲನೇದಾಗಿ ಶ್ರದ್ಧೆಯಿಂದ ಹೋಗಿ, ನಂತರ ಆ ಒಂದು ಪ್ರಾಂತ್ಯಭಾರದಲ್ಲಿದ್ದಂಥ ವ್ಯವಸ್ಥೆಯನ್ನು ನೀವು ಗೌರವಿಸಬೇಕಾದದ್ದು ನಿಮ್ಮ ಧರ್ಮ. ಎರಡನೇದಾಗಿ ಅಲ್ಲಿ ಹೋಗಿ ನಾವು, ಯಾಕೆಂದರೆ ಪಂಪಾ ನದಿ ಅತ್ಯಂತ ಪುಣ್ಯತಮವಾಗಿರ್ತಕ್ಕಂಥ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಆಜುಬಾಜಿನಲ್ಲೇ ಮಾಡಬಾರ್ದ ಕೃತ್ಯ ಕಾರ್ಯಾದಿಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ಗಮನಿಸಿದೆ. ಯಾವತ್ತೂ ಕೂಡ ಒಂದು ತಿಳ್ಕೊಳ್ಳಿ, ಮುಖ್ಯವಾಗಿ ನಾವು ಬೇರೆ ಜಾಗದಲ್ಲಿ ಮಾಡಿರ್ತಕ್ಕಂಥ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರ ದರ್ಶನ ಮಾತ್ರೇನ ವಿನಶ್ಯತೆ ಅಂತ ಹೇಳುತ್ತೆ ಶಾಸ್ತ್ರ. ಆದರೆ ಪುಣ್ಯಕ್ಷೇತ್ರಗಳಲ್ಲಿ ಮಾಡುವಂತಹ ಪಾಪಕರ್ಮಾದಿಗಳು ನೀವು ಯಾವ ಜನ್ಮಕ್ಕೂ ಕೂಡ ನಿಮ್ಮನ್ನು ಬಿಡದೇ ಇರತಕ್ಕಂಥ ರೀತಿಯಲ್ಲಿ ಬಾಧಿಸುವಂಥದ್ದಾಗುತ್ತೆ. ಅದಾದ ನಂತರದಲ್ಲಿ ಅಲ್ಲಿ ಆ ಏನು ನಾವು 18 ಮೆಟ್ಟಲುಗಳನ್ನು ಹತ್ತು ಹೋಗಬೇಕಾದ್ರೆ ಅಲ್ಲೂ ಅಷ್ಟೇ ಶ್ರದ್ಧೆನೇ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ. ಯಾಕಂದರೆ ಅಲ್ಲಿ ಆ ಒಂದು ಒತ್ತಡವೂ ಹಾಗೆ ಇರುತ್ತೆ. ಆದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಎಂದು ಬೇಕಾದರೂ ಕೂಡ ಭಗವಂತನನ್ನು ಧ್ಯಾನಿಸುವಂಥ ವ್ಯವಸ್ಥೆ ನಮಗೆ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆ 18 ಮೆಟ್ಟಲು ಅಂತಕ್ಕಂಥದ್ದೇ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಪಂಚೇಂದ್ರಿಯಗಳ ಶುದ್ಧಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ಆ ಅರಿಷಡ್ ವರ್ಗಾದಿಗಳನ್ನು ನಿವೃತ್ತಿ ಮಾಡ್ತಕ್ಕಂಥದ್ದು, ಮಾನಸಿಕವಾಗಿ ಮತ್ತು ಸಾತ್ವಿಕವಾಗಿ ಮತ್ತು ರಾಜಸಿಕವಾಗಿರ್ತಕ್ಕಂಥ ತತ್ವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಜೊತೆಗೆ ಮೋಕ್ಷ ಅಥವಾ ಜಯ ಅಂತಕ್ಕಂಥದ್ದನ್ನು ಪಡೆಯುವ ಸಲುವಾಗಿ 18 ಮೆಟ್ಟಲುಗಳನ್ನು ಹತ್ತುವಂಥ ಕಾಯಕವನ್ನು ಮಾಡ್ತೀವಿ. ಮಾಲಾಧಾರಣೆಗಳಾಗಿ ಸಾತ್ವಿಕವಾದ ಆಹಾರ, ಮಿತವಾಗಿರ್ತಕ್ಕಂಥ ಆಹಾರಾದಿಗಳನ್ನು ಸ್ವೀಕಾರವನ್ನು ಮಾಡಿ ಆ ಮೆಟ್ಟಲನ್ನು ಹತ್ತು ಹೋಗಿ, ಯಾಕೆಂದರೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂತಕ್ಕಂಥ ಆ ಸ್ವಾಮಿ ಶರಣಂ ಅಂತಕ್ಕಂಥ ವೇದೋದ್ಘೋಷವನ್ನು ಮುಳುಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಹತ್ತಿ ಹೋಗಿ ಭಗವಂತನನ್ನು ಧ್ಯಾನಿಸುವುದನ್ನು ಬಿಟ್ಟು ಅಲ್ಲೂ ಹೋಗು ಕೂಡ ಇವಾಗ, ಯಾಕೆಂದರೆ ಈ ಚಿತ್ರ ಮಾಧ್ಯಮ ಅಂದರೆ ಮೊಬೈಲ್ ಬಂದುಬಿಟ್ಟು ಎಲ್ಲರೂ ಕೂಡ ಮೊಬೈಲ್ ಹಿಡ್ಕೊಂಡು ನಿಂತ್ಕೊಂಡಿರ್ತೀರ. ಆದರೆ ಅದೆಲ್ಲ ನಮಗೆ ಭಕ್ತಿಭಾವ ಅಂತಕ್ಕಂಥದ್ದು ತುಂಬ ಪ್ರಧಾನವಾಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಅಷ್ಟು ಶ್ರದ್ಧೆಯಿಂದ ಮಾಡಿದಂಥ ಕೆಲಸ ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಆಗುತ್ತೆ. ಹಾಗಾಗಿ
ಹೋಗುವಂಥ ಪ್ರತಿಯೊಬ್ಬ ಧಾರಣೆಯನ್ನು ಮಾಡಿಕೊಂಡು ಹೋಗುವಂಥ ಪ್ರತಿಯೊಬ್ಬ ಭಕ್ತರು ಕೂಡ ಶ್ರದ್ಧೆ ಮತ್ತು ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ಏನು ಆ ಪ್ರಾಂತ್ಯವಾರದಲ್ಲಿ ಇಟ್ಟಿರುವಂಥ ನಿಯಮಗಳನ್ನು ಪಾಲಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠಪರವಾದದ್ದು. ಇನ್ನು ಹೇಗೆ ದೇವರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಬೇಕು, ಯಾವ ಸ್ಥಳದಲ್ಲಿ ನಿಂತು ದೇವರನ್ನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಮುಂದೆ ತಿಳಿಸ್ಕೊಡ್ತೀನಿ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ನಂಜುಂಡಪ್ಪ ಅಂತ ಹೇಳಿ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಗೊರವನಹಳ್ಳಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೊಮ್ಮಗಳ ಬಗ್ಗೆ. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 14. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ ಗುರುಜಿ? ಹೇಳಿ, ನಿಮ್ಮ ಪ್ರಶ್ನೆ ಏನಿದೆ? ವಿದ್ಯೆ ಸರಿಯಾಗಿ ಹತ್ತುತ್ತಾ ಇಲ್ಲ. ಮೊಮ್ಮಗನಿಗ? ಮೊಮ್ಮಗಳು ಎಷ್ಟು ಏಜ್ ಈಗ? 16. ಏನು 10th ಓದ್ತಿದ್ದಾರಾ? 10th ಫೇಲ್ ಆಗಿದ್ದಾರೆ. ಏನು ಫೈಲ್ ಆದರೂ ಕೂಡ ಈಗ ಮತ್ತೆ ವ್ಯವಸ್ಥೆ ಇದೆ ಅಲ್ವಾ? ಈಗೆಲ್ಲ ತುಂಬ, ಯಾಕಂದರೆ ಅಷ್ಟೆಲ್ಲ ನೀವೆಲ್ಲ ಆಲೋಚನೆ ಮಾಡುವ ಇದೇನಿಲ್ಲ. ಯಾಕಂದರೆ ಈ 10ನೇ ತರಗತಿ ಆ ಹುಡುಗಿಯನ್ನು ನೀವು ಮುನ್ನುಗ್ಗಿಸಿದ್ದೆ ಆಗಿದ್ರೆ ಖಂಡಿತ ನಿಮ್ಮ ಮಗಳು ಚೆನ್ನಾಗಿ ಓದುವಂಥ ವ್ಯವಸ್ಥೆ ಆಗ್ತಕ್ಕಂಥದ್ದಾಗಿರುತ್ತೆ. ಈ ಸಮಯ ಸ್ವಲ್ಪ ಲಾಕ್ ಆಗಿರುತ್ತೆ. ಸ್ವಲ್ಪ ನಿಧಾನಕ್ಕೆ ಅವಳನ್ನು ಸಾವಧಾನವಾಗಿ, ಯಾವುದೇ ವಿಧದಲ್ಲೂ ಕೂಡ ಅವಳಿಗೆ ಅಡಚಣೆಗಳು ಮಾಡಿದಾಗೆ, ಕೋಪದಲ್ಲಿ ಮಾತನಾಡದ ಹಾಗೆ ಸಾತ್ವಿಕವಾಗಿ ಅವಳನ್ನು ಓದುವಂಥ ವ್ಯವಸ್ಥೆಯನ್ನು ಮಾಡಿಕೊಡಿ, ಖಂಡಿತ ಒಳ್ಳೆಯದಾಗುತ್ತೆ. ಈ 2nd PUC ತನಕ ಸ್ವಲ್ಪ ಕಷ್ಟ ಇದೆ, ಆ ನಂತರ ತುಂಬ ಚೆನ್ನಾಗಿದೆ ಅವಳಿಗೆ ವಿದ್ಯಾಭ್ಯಾಸ, ಖಂಡಿತ ಒಳ್ಳೆಯದಾಗಲಿ. ಒಮ್ಮೆ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಎಲ್ಲಾದರೂ ಗುರುವಿನ ರಾಘವೇಂದ್ರ ಸ್ವಾಮಿ ಅಥವಾ ದತ್ತಾತ್ರೇಯರೋ ಶ್ರೀಧರರೋ ಹೀಗೆ ಯಾವುದಾದ್ರೂ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ಉಳಿದಂತಹ ರಾಶಿ ಫಲಗಳ ಬಗ್ಗೆ ತಿಳಿಸಿಕೊಡಿ. ಮುಂದಿನ ರಾಶಿ ಧನುರಾಶಿ. ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತಕ್ಕಂಥದ್ದು. ಅಲಂಕಾರಿಕ ವಸ್ತುಗಳನ್ನು ಇವತ್ತಿನ ದಿವಸ ಖರೀದಿಸುವಂಥ ಸುಯೋಗ. ಗುತ್ತಿಗೆದಾರರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಷೇರು ವ್ಯವಹಾರಾದಿಗಳಲ್ಲಿ ಇವತ್ತಿನ ದಿವಸ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆಯೊಂದಿಗೆ ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಪತ್ನಿ ಮಕ್ಕಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸರ್ಕಾರದಲ್ಲಿದ್ದಂಥ ಅಧಿಕಾರಿಗಳಿಗೆ ಇವತ್ತಿನ ದಿವಸ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಾತಾವರಣದಲ್ಲಿ ವ್ಯತ್ಯಾಸ ಸಿಗ್ತಕ್ಕಂಥದ್ದು, ಸ್ವಲ್ಪ ಹೋರಾಟದ ಬದುಕನ್ನು ಇವತ್ತಿನ ದಿವಸ ರೂಢಿಸಬೇಕಾದಂಥ ಅನಿವಾರ್ಯತೆ ನಿಮಗೆ ಬರ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ, ಆಂಜನೇಯನ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡೋದ್ರಿಂದ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವ್ರಿಗೆ ಆತ್ಮೀಯರಿಂದ ಮಾನಸಿಕವಾಗಿರ್ತಕ್ಕಂಥ ಗೊಂದಲಗಳು ನಿಮ್ಮನ್ನು ಕಾಡಬಹುದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಸಹೋದ್ಯೋಗಗಳೊಟ್ಟಿಗೆ ಎಲ್ಲಾದರೂ ಕೂಡ ಪ್ರಯಾಣವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರತಕ್ಕಂಥದ್ದಾಗಿರುತ್ತೆ. ಅಧ್ಯಯನಕ್ಕೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಕುಂಭರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆ ಒಂದೇ ಕುಲಗುರುಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಧಾರ್ಮಿಕ ಗುರುಗಳ ದರ್ಶನ ಮಾಡ್ತಕ್ಕಂಥ ಸುಯೋಗ. ಅದರಲ್ಲೂ ಕೂಡ ವಾತ ಸಂಬಂಧಿತವಾದಂಥ ರೋಗ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದು. ಮೀನುಗಾರರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮೀನರಾಶಿಯವರು ವಿಶೇಷವಾಗಿ ಕುಲಗುರುಗಳ ಪ್ರಾರ್ಥನೆಯೊಂದಿಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಸುಬ್ರಹ್ಮಣ್ಯನ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ವೆಂಕಟೇಶ್ ಅಂತ. ನಮಸ್ತೆ. ನಮಸ್ತೆ, ಹೇಳಿ ಸ್ವಾಮೀಜಿ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ವೆಂಕಟೇಶ್ ಅವರೇ? ಮೇಡಮ್ ನಮ್ಗೆ ಯಾಕೋ ಆರೋಗ್ಯ ಏರುಪೇರಿದೆ, ಅದಕ್ಕೆ ಫೋನ್ ಮಾಡಿದೆ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇದು ರಾಮನಗರ ಜಿಲ್ಲೆ. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 15. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ಸರಿ, ಆಯ್ತು ಸ್ವಾಮಿ. ನಮಸ್ತೆ ಸ್ವಾಮೀಜಿ. ಹೇಗಿದ್ದೀರಾ? ಓಡಾಡಕ್ಕೆ ತೊಂದ್ರೆ. ಅಮ್ಮನವ್ರದ್ದೇನೋ ಅಂದರೆ ಮನೆ ದೇವರು ಯಾರು? ಮನೆ ದೇವ್ರು ಕೆಂಪಮ್ಮ. ಅಮ್ಮನವ್ರು ಅಂದರೆ ಕುಲದೇವರದೇ ಏನೋ ನಿಮಗೆ ಅದೊಂದು ಬಾಧಿಸ್ತಾ ಇರತಕ್ಕಂಥದ್ದು ತೋರಿಸ್ತಾ ಇದೆ. ನೀವು ಎಲ್ಲೂ ಹೋಗಬೇಡಿ, ಕುಲದೇವರ ಸನ್ನಿಧಾನಕ್ಕೆ ಹೋಗಿ ಒಮ್ಮೆ ಕನಿಷ್ಠ ಅಮ್ಮನವರ ಹತ್ರ ಒಂದು 2 ತಾಸು ಕೂತಿದ್ದು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ನೀವು ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ, ಅಮ್ಮನವರೇ ನಿಮ್ಮನ್ನು ಸರಿ ಮಾಡಿಕೊಡ್ತಾರೆ, ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಅಯ್ಯಪ್ಪನ ಸನ್ನಿಧಾನದಲ್ಲಿ ನಮ್ಮ ಬೇಡಿಕೆಗಳು ಈಡೇರಬೇಕಂತಂದ್ರೆ ಏನು ಮಾಡಬೇಕು ಗುರುಜಿ? ಏನಂದರೆ, ಯಾಕಂದರೆ ಲಕ್ಷಾಂತರ ಜನ ಭಕ್ತಾದಿಗಳು ಅಲ್ಲಿ ಸೇರಿರ್ತಕ್ಕಂಥವ್ರು ಆಗಿರ್ತಾರೆ. ಕೇವಲ ನಮ್ಮ ಕರ್ನಾಟಕದಿಂದ ಅಲ್ಲ, ಯಾವತ್ತು ಭಾರತದ ಎಲ್ಲ ಕೂಡ ಬರ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಯಾವತ್ತು ಅಖಂಡ ಭಾರತದಲ್ಲಿ ಬಂದಿರ್ತಕ್ಕಂಥ, ಯಾಕಂದರೆ ನಾನು ನಿನ್ನೆ ನಾರ್ತ್ ಕಡೆಯವ್ರನ್ನ ಎಲ್ಲರನ್ನೂ ಕೂಡ ಗಮನಿಸಿದೆ. ಹಾಗಾಗಿ ಎಲ್ಲರಿಗೂ ಕೂಡ ಒಂದೇ ಮಂತ್ರ ಗೊತ್ತು, ಏನಪ್ಪ ಅಂದರೆ ಸ್ವಾಮಿಯೇ ಶರಣಮಯ್ಯಪ್ಪ. ಯಾಕಂದರೆ ಅವನು ಸತ್ಯವಾಕ್ಯ ಪರಿಪಾಲಕನು. ಯಾಕಂದರೆ
ತಂದೆ ಅವನ ಎಲ್ಲ ಭೋಗ ಸುಖ ಭೋಗಾದಿಗಳನ್ನು ಕೂಡ ಬದಿಗೊತ್ತಿ ಕೇವಲ ಜ್ಞಾನ ವೈರಾಗ್ಯಕ್ಕೆ ಮಾತ್ರ ಅವನು ಸೀಮಿತವಾದದ್ದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಂಥದ್ದು. ನಾವು ವ್ರತವನ್ನು ಮಾಡಬೇಕಾದ್ರೆ ಒಂದು ನಿಯಮ ಇರುತ್ತೆ. ಅದರಲ್ಲಿ ಕೂಡ ಮುಖ್ಯವಾಗಿ ಬ್ರಹ್ಮಚರ್ಯ ಪಾಲನೆ, ಸಾತ್ವಿಕವಾದ ಆಹಾರ, ಶುದ್ಧವಾದ ಮಾತು, ಹೀಗೆ ಎಲ್ಲವನ್ನು ಕೂಡ ಒಂದು ನಿಯಮ ಅಂತಕ್ಕಂಥದ್ದು ಒಂದು ಕ್ರಮಬದ್ಧದಲ್ಲಿ 41 ದಿನಗಳ ಕಾಲ ನಾವು ವ್ರತಧಾರಣೆಯನ್ನು ಮಾಡ್ಕೊಳ್ತೀವಿ. ಅಂದರೆ ಮಾಲಾಧಾರಣೆಯನ್ನು ಮಾಡಿಕೊಂಡು ವ್ರತವನ್ನು ಅನುಷ್ಠಾನ ಮಾಡ್ತಕ್ಕಂಥ ಪದ್ಧತಿ ನಮ್ಮಲ್ಲಿದೆ. ಅದರಲ್ಲೂ ಕೂಡ ಇನ್ನೊಂದಷ್ಟು ಹಿಂದೆ ಹೋದಾಗ ಯಾವುದೇ ಕಾರಣಕ್ಕೂ ಮನೆಗಳಲ್ಲಿ ವಾಸ ಮಾಡ್ತಿರಲಿಲ್ಲ. ವ್ರತವನ್ನು ಅಂದರೆ ಆ ಒಂದು ಮಾಲಾಧಾರಣ ಮಾಡಿರ್ತಕ್ಕಂಥವರು ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ದಂಥದ್ದು ಈಗಲೂ ಕೂಡ ಕೆಲವು ಮಾರ್ಗಗಳಲ್ಲಿ ಇದ್ದಂತಿದೆ. ಆದರೆ ಇಷ್ಟೆಲ್ಲ ಕಷ್ಟಪಟ್ಟು 41 ದಿನ ಅದು ಸಾತ್ವಿಕವಾಗಿ ಎಲ್ಲ ಆಹಾರ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಮಯವನ್ನು ಕೂಡ ಸ್ನಾನ ಮಾಡಿ ದೇವರ ಶ್ರದ್ಧಾ ಭಕ್ತಿಗಳು, ಇಲ್ಲಿ ಇರುವಂಥ ಶ್ರದ್ಧೆ ಅಲ್ಲಿಗೆ ಹೋದ್ಮೇಲೆ ಬರಲ್ಲ. ಅದೇ ಬಹಳ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಇಷ್ಟು ಶ್ರದ್ಧೆಯಿಂದ ಮಾಡ್ತೀರಾ, ಶ್ರದ್ಧೆಯನ್ನು ತಗೊಂಡು ಹೋಗಿ ಅಲ್ಲಿ ಅರ್ಪಣೆ ಮಾಡಬೇಕಾದ್ರೆ ಅದರಲ್ಲಿ ಎಡವಟ್ಟು ಮಾಡ್ಕೊಳ್ತಾ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ಶ್ರದ್ಧೆಯನ್ನು ಪರಿಪಾಲನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಮಾಲಾಧಾರಣೆ ಅಯ್ಯಪ್ಪ ಭಕ್ತನು ಕೂಡ ಅದೇ ಶ್ರದ್ಧೆಯನ್ನು ತಗೊಂಡೋಗಿ ಭಗವಂತನ ಹತ್ರ ಅರ್ಪಣೆ ಮಾಡಿದಾಗ ಖಂಡಿತ ಭಗವಂತ ನಿಮ್ಮನ್ನು ಒಲಿಯುವಂಥ ಕೆಲಸವನ್ನು ಮಾಡ್ತಾನೆ. ಒಂದು. ಎರಡನೇದಾಗಿ, ದೇವರ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡಬೇಡಿ. ದೇವರನ್ನು ನೋಡುವಕ್ಕಷ್ಟೇ ನಮಗೆ ಅಲ್ಲಿ ಸೀಮಿತವಾದ ಸಮಯ ಇರೋದರಿಂದ ಈಗ ನಾವು ಇಲ್ಲಿ ಮಾತನಾಡ್ತಾ ಇದ್ದೀವಿ, ನಮ್ಮ ಯಾರೋ ನೆರವೇರಿದವರು ಬಂದು ಪಕ್ಕದಿಂದ ಮಾತನಾಡಿದಾಗ ನಮ್ಮ ಕಿವಿ ಅದನ್ನು ಗಮನಿಸುವಂಥ ಕೆಲಸವನ್ನು ಮಾಡುತ್ತೆ. ಹಾಗೆ ದೇವರು ಅಲ್ಲಿ ವಿರಾಜಮಾನವಾಗಿ ಸ್ಥಿತನಾಗಿರ್ತಕ್ಕಂಥ ಸನ್ನಿಧಾನದಲ್ಲಿ ದೇವರ ಬಲಭಾಗಕ್ಕೆ ಹೋಗಿ ಕಿವಿಯ ಸಮೀಪದಲ್ಲಿ ಹೋಗಿ ನಿಮ್ಮ ಎಲ್ಲ ಕಷ್ಟ ನಷ್ಟಾದಿಗಳನ್ನು, ಏನು ಕೆಲಸ ಕಾರ್ಯಗಳನ್ನು ಆಗಬೇಕಾಗಿದೆ ಇದೆಲ್ಲವನ್ನು ಕೂಡ ಹೇಳ್ತಾ ಬನ್ನಿ. ಯಾಕೆಂದರೆ ಇದು ಅನುಭವದಲ್ಲಿ ಮಾಡಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳಿದ ಹಾಗೆ ನಡೆದಿರತಕ್ಕಂಥ ಘಟನೆಗಳು ನಮ್ಮ ಮುಂದೆ ತುಂಬ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಯಾವೊಬ್ಬ ಮಾಲಾಧಾರಣೆಯ ಭಕ್ತನು ಕೂಡ ದೇವರ ಸನ್ನಿಧಾನಕ್ಕೆ ಹೋದಾಗ ದೇವರ ಪಕ್ಕದಲ್ಲಿ ನಿಂತು ಅನನ್ಯವಾಗಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪ ಪ್ರಾರ್ಥನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷತೆ. ದೇವರ ಮುಂದೆ ನಿಂತು ದೇವರ ನಾಮಸ್ಮರಣೆ ಮಾಡ್ತಕ್ಕಂಥದ್ದು, ದೇವರ ಬದಿಯಲ್ಲಿ ನಿಂತು ನಿಮ್ಮ ಪ್ರಾರ್ಥನೆಯನ್ನು ಹೇಳ್ಕೊಳ್ತಕ್ಕಂಥದ್ದು, ಈ 2 ಮಾರ್ಗಗಳನ್ನು ಯಾವೊಬ್ಬ ಭಕ್ತಾದಿಯು ಕೂಡ ಅನುಸರಣೆ ಮಾಡಿದಾಗ ಖಂಡಿತ ದೇವರು ನಿಮ್ಮ ಮಾತನ್ನು, ಯಾಕೆಂದರೆ ಪಂಚಭೂತಗಳಲ್ಲಿ ಭಗವಂತನೇ ಸಾನ್ನಿಧ್ಯತೆ ಇರೋದರಿಂದ ಎಲ್ಲ ವಾಕ್ಯವನ್ನು ಕೂಡ ಕೇಳುವಂಥ ಮನಸ್ಥಿತಿ ದೇವರ ಹತ್ರ ಇರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ವಿಶೇಷವಾಗಿರ್ತಕ್ಕಂಥ ವಾಕ್ಯವು ಅವನಿಗೆ ಕೇಳಬೇಕಾದ್ರೆ ಬದಿಯಲ್ಲಿ ನಿಂತು ಕಿವಿಯ ಸಮೀಪದಲ್ಲಿ ನಿಂತು ದೇವರನ್ನು ಪ್ರಾರ್ಥನೆ ಮಾಡಿ ನೋಡಿ, ಖಂಡಿತ ನಿಮ್ಮ ಫಲ ಸಿದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡೋದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಯ್ಯಪ್ಪನ ಸನ್ನಿಧಿಯಲ್ಲಿ ನಮ್ಮ ಪ್ರಾರ್ಥನೆ ಫಲಿಸಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಗುರುಗಳು ಸಾಕಷ್ಟು ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.